ಹೆಣ್ಮಕ್ಳು ವರ್ಕೌಟ್ ಮಾಡಬಹುದು ಅಲ್ಲ ಪ್ರಶ್ನೆ, ಮಾಡಲೇಬೇಕು. 30-35 ವರ್ಷ ಆಗ್ತಿದ್ದಂಗೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಮಸಲ್ ಲಾಸ್ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ವರ್ಕೌಟ್ ವಿಚಾರಕ್ಕೆ ಬಂದಾಗ ಸಂಜೆ ಹೊತ್ತು ವರ್ಕೌಟ್ ಮಾಡಬಾರ್ದಂತೆ, ಅದು ಒಳ್ಳೇದಲ್ವಂತೆ, ಅದು ಎಫೆಕ್ಟ್ ಕೊಡೋದಿಲ್ವಂತೆ, ಹೌದಾ? ಬಾತ್ರೂಮಲ್ಲಿ ಬೀಳಬಾರ್ದು ವಯಸ್ಸಾಗ್ತಾ ಆಗ್ತಾ ಅಂತ ಅಂದ್ರೆ ದಯವಿಟ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಯಾವುದೇ ಒಬ್ಬ ಮನುಷ್ಯನ ಆಯಸ್ಸು ನಮ್ಮ ಗ್ರಿಪ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ಮದ್ವೆ ಸೀಸನ್ ಬಂತು ಅಂದ್ರೆ ಜಿಮ್ ತುಂಬಾ ಎಲ್ಲಾರ್ದು ಇದೇ ಕ್ವೆಶ್ಚನ್, ಮದ್ವೆ ಸೆಟ್ ಆಗಿದೆ ಅಷ್ಟ್ರಲ್ಲಿ ಸಣ್ಣ ಆಗ್ಬೇಕು ಅಂತ. ನಾ ಹೇಳೋದು ಒಂದೇನೆ, ನಿಮ್ಮನ್ನ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಇಫ್ ಯು ಫೀಲ್ ದಟ್ ಯು ಆರ್ ಗುಡ್ ಇನಫ್, ಗುಡ್ ಇನಫ್. ಇಫ್ ಯು ಫೀಲ್ ದಟ್ ಸಮಥಿಂಗ್ ನೀಡ್ಸ್ ಟು ಬಿ ಚೇಂಜ್ಡ್, ಯು ನೋ ವಾಟ್ ಟು ಡೂ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಜಿಮ್ನಲ್ಲಿ ಅಥವಾ ಫಿಟ್ನೆಸ್ ಅನ್ನೋ ವಿಚಾರ ಬಂದಾಗ ನಾವು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ ಏನು? ಈ ಸಂಚಿಕೆಯ ಮುಂದುವರೆದ ಭಾಗ ಇದು. ಸುಮಾರಷ್ಟು ಸರ್ತಿ ಆನ್ಲೈನ್ ವಿಡಿಯೋಸ್ಗಳನ್ನು ನೋಡಿಕೊಂಡು ಮನೆಯಲ್ಲೇ ವರ್ಕೌಟ್ ಮಾಡ್ತಾರೆ. ಅದು ಓಕೆನಾ? ಸ್ಟ್ರೆಂತ್ ಟ್ರೈನಿಂಗ್ ಹೆಣ್ಮಕ್ಳಿಗೆ ಬೇಕಾ? ಪ್ರೋಟೀನ್ ಶೇಕು ಬೇಕೇ ಬೇಕಾ? ಮತ್ತೆ ಈ ಬ್ಯುಸಿ ಲೈಫ್ನಲ್ಲಿ ಫಿಟ್ ಆಗಿರಬೇಕು ಅಂತಂದ್ರೆ ಸ್ಮಾರ್ಟ್ ಆಗಿ ಏನಾದರೂ ಟಿಪ್ಸ್ ಸಿಗಬಹುದಾ? ಅವೆಲ್ಲವನ್ನ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಫಿಟ್ನೆಸ್ ಮತ್ತು ಹೆಲ್ತ್ ಕೋಚ್ ಶ್ರೀನಿವಾಸ್ ದೀಪು. ನೀವು ಕೂಡ ಮುಂಚೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ, ಈಗ ಫುಲ್ ಟೈಮ್ ಫಿಟ್ನೆಸ್ ಎಕ್ಸ್ಪರ್ಟ್ ಆಗಿದ್ದೀರಿ, ಕೋಚ್ ಆಗಿದ್ದೀರಿ. ಸುಮಾರು ಜನ ನನ್ನ ಕ್ಯಾಟಗರಿಗೂ ಸೇರ್ತಾರೆ. ಅಂದ್ರೆ ಫಿಟ್ ಆಗಿರ್ಬೇಕು ಅಂತ ಆಸೆ, ಬಟ್ ಟೈಮ್ ಆಗ್ತಾ ಇಲ್ಲ. ಇಂಥವ್ರಿಗೆ ನೀವೇನಾದ್ರೂ ಸ್ಮಾರ್ಟ್ ಆಗಿ ಫಿಟ್ ಆಗಿರೋದನ್ನ ಹೇಳ್ಕೊಡ್ಬೋದಾ? ಒಂದು ಮಿತ್ ಏನಿದೆ ಅಂತಂದ್ರೆ, ಫಿಟ್ ಆಗಿರಬೇಕು ಅಂತಂದ್ರೆ ಎವ್ರಿ ಡೇ 45 minutes 1 hour ಸ್ಪೆಂಡ್ ಮಾಡಬೇಕು ಜಿಮ್ಮಲ್ಲಿ ವಾರಾನ್ಗಟ್ಲೆ ಅಂತ ಇಲ್ಲ. ನಿಮ್ಮ ಶೆಡ್ಯೂಲ್ ಮಧ್ಯದಲ್ಲಿ ಒಂದು 30 to 40 minutes ವಾರಕ್ಕೆ 3 ರಿಂದ 4 ದಿನ ಸ್ಪೆಂಡ್ ಮಾಡಿ ಸಾಕು. ಓಕೆ, ದಟ್ ಇಸ್ ಗುಡ್ ಇನಫ್. ಒಂದು ಪ್ರಾಪರ್ ಸ್ಟ್ರಕ್ಚರ್ಡ್ ವೇನಲ್ಲಿ ಒಂದು ಪ್ರೋಗ್ರಾಮ್ನ ಸೆಟ್ ಮಾಡಿಕೊಂಡು ವಾರದಲ್ಲಿ 4 ದಿನ ಬರೀ ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ಅಷ್ಟು ಇದ್ರೆ ಸಾಕು. ಆ್ಯಂಡ್ ಕೆಲವು ವಿಷಯಗಳು ನೀವು ಕೆಲಸದಲ್ಲಿ ಇದ್ಕೊಂಡೇ ಮಾಡ್ಬೋದು. ಏನು ಅಂತಂದ್ರೆ ಎಷ್ಟಾಗತ್ತಷ್ಟು ವಾಕ್ ಮಾಡೋದು. ವಾಕ್ ಅಂತ ಅಂದ್ರೆ ನೀವು ಕೆಲಸದ ಮಧ್ಯದಲ್ಲಿ ಇಳಿದ್ಬಿಟ್ಟು ಎಲ್ಲೋ ಕ್ಯಾಂಪಸ್ ಬಿಟ್ಟು ಹೋಗ್ಬಿಡು ಅಂತ ಅಲ್ಲ. ಈಗೇನು ನಾವು ನೀರು ಕುಡಿತೀವಿ ಯೂಶಲಿ, ಚಿಕ್ಕ ಬಾಟಲ್ ಇಟ್ಕೊಳ್ಳಿ. ಬೇಗ ಬೇಗ ಖಾಲಿ ಆಗ್ತಿರತ್ತೆ. ಎಷ್ಟಾಗುತ್ತೋ ಅಷ್ಟೋ ಅದನ್ನ ಕಂಪ್ಲೀಟ್ ಮಾಡ್ತಿರ್ತೀರಾ. ವಾಶ್ರೂಮ್ಗೆ ಹೋಗ್ತಿರ್ತೀರಾ, ಬರ್ತಿರ್ತೀರಾ, ಸ್ಟೆಪ್ಸ್ ಆಡ್ ಆನ್ ಮಾಡ್ತೀರಾ. ಈ ನೀರನ್ನ ತುಂಬಿಸ್ಕೊಳ್ಳೋಕೆ ತಿರ್ಗಾ ಹೋಗಿ ಅಲ್ಲೆಲ್ಲೋ ಮೂಲೆಯಲ್ಲಿ ಇರುತ್ತೆ, ನೀರು ತುಂಬಿಸ್ಕೊಂಬನ್ನಿ. ಅದರಿಂದ ಒಂದಷ್ಟು ಸ್ಟೆಪ್ಸ್ ಬರುತ್ತೆ. ಆಫೀಸ್ ಒಳಗಡೆ ಬರ್ಬೇಕಾದ್ರೆ ಗಾಡಿನ ಆದಷ್ಟು ಲಿಫ್ಟ್ ಇಂದ ದೂರದಲ್ಲಿ ಪಾರ್ಕ್ ಮಾಡಿ, ಅಲ್ಲಿಂದ ನಡ್ಕೊಂಡ್ ಬರ್ತೀರಾ, ಅದೊಂದಷ್ಟಾಗುತ್ತೆ. ಸ್ಟೇರ್ಸ್ ಎಲ್ಲ ಆಗುತ್ತೆ, ಅಷ್ಟು ಅಲ್ಲೆಲ್ಲ ಸ್ಟೇರ್ಸ್ ಯೂಸ್ ಮಾಡಿ. ಸೊ ಈ ಸಣ್ಣ ಸಣ್ಣ ವಿಷಯಗಳು ಏನಿದೆ ಅದೆಲ್ಲನೂ ಸಹ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ದಿಸ್ ವಿಲ್ ಆಲ್ ಕಾಂಪೌಂಡ್ ಇನ್ ಯೋರ್ ಹೆಲ್ತ್. ಆ ಥರ ಮಾಡ್ಬೋದು. ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್, ನನಗೆ ವಾರದಲ್ಲಿ 4 ಅಥವಾ 5 ದಿನನೂ ನನಗೆ ಅರ್ಧ 3/4 ಗಂಟೆನೂ ನನಗೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. 15 ನಿಮಿಷ ಎವ್ರಿ ಡೇ ಸ್ಪೆಂಡ್ ಮಾಡಿ ಸಾಕು. 15 ನಿಮಿಷ ಸ್ಪೆಂಡ್ ಮಾಡಿ. 15 ನಿಮಿಷದಲ್ಲಿ ನನಗೆ ಏನು ಮಾಡೋಕ್ಕಾಗ್ಬಿಡುತ್ತೆ ಅಂತಂದ್ರೆ 15 ನಿಮಿಷದಲ್ಲಿ 2-3 ನಿಮಿಷ ವಾರ್ಮ್ ಅಪ್ ಮಾಡಿ ಸಾಕು. ವೆಲ್ ಆ್ಯಂಡ್ ಗುಡ್. 10 ನಿಮಿಷ ಮಾಡಿ ಪ್ರತಿದಿನ HIIT, ಯು ವಿಲ್ ಸ್ಟಿಲ್ ಬಿ ಬೆಟರ್ ದನ್ ನಾಟ್ ಡೂಯಿಂಗ್ ಎನಿಥಿಂಗ್. ಓಕೆ. ಸೊ ಇಷ್ಟು ಸಾಕು. ಅದನ್ನೇ ಒಂದು ಕೆಲಸ ಅಂತ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸದ ಮಧ್ಯದಲ್ಲಿ ಇದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರೆ ಸಾಕು, ಯು ವಿಲ್ ಸ್ಟಿಲ್ ಬಿ ಫಿಟ್. ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಗಂಡಸರಿಗೆ ಓಕೆ, ಹೆಣ್ಮಕ್ಳು ಮಾಡಲೇಬಾರ್ದು ಅನ್ನೋ ಒಂದು ಮಿತ್ ಇದೆ. ಅದು ಆಕ್ಚುಲಿ, ಬಟ್ ಅದು ಮಿತ್ ಯಾಕೆ ಅನ್ನೋದನ್ನ ನೀವು ಹೇಳಿದ್ರೆ ಬೆಟರ್ ಅನ್ಸುತ್ತೆ. ಹೆಣ್ಮಕ್ಳಿಗೆ ಬರೀ HIIT ಅಂತಾನೆ ಇಲ್ಲ, ಹೆಂಗಸರು ವರ್ಕೌಟು ಮಾಡಬಾರ್ದು ಅಂತ ಅದ. ಕರೆಕ್ಟ್, ಆ ಮಿತ್ತು ಇಲ್ಲ. ಬಟ್ ಇನ್ಫ್ಯಾಕ್ಟ್ ಹೆಣ್ಮಕ್ಳು ವರ್ಕೌಟ್ ಮಾಡಬಹುದು ಅಲ್ಲ ಪ್ರಶ್ನೆ, ಮಾಡಲೇಬೇಕು. ಯಾಕೆ ಅಂತಂದ್ರೆ 30-35 ವರ್ಷ ಆಗ್ತಿದ್ದಂಗೆ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಮಸಲ್ ಲಾಸ್ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದ್ರ ಮಧ್ಯದಲ್ಲಿ ಮೊದಲೇ ಡಯಟ್ ಸರಿ ಇರೋದಿಲ್ಲ. ಇನ್ನೊಂದೇನು ನಾವು ನೋಡಬೇಕು ಅಂತಂದ್ರೆ, ನಮ್ಮ ದೇಶದಲ್ಲಿ ಹೆಂಗಸರಿಗೆ ಪ್ರಪಂಚದ ಬೇರೆ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ 15-20 ವರ್ಷ ಆಸ್ಟಿಯೋಪೊರೋಸಿಸ್ ಬೇಗ ಬರ್ತದೆ. ಅಂದರೆ ಮೂಳೆ ಸವಿಯೋದು ಬೇಗ ಆಗ್ತಾ ಇದೆ. ಏನಕ್ಕೆ ಬೇಗ ಆಗ್ತಾ ಇದೆ? ಏನಕ್ಕೆ ಅಂತಂದರೆ, ಮೊದಲನೇದು ಅವರು ರಿಕ್ವೈರ್ಡ್ ಪ್ರೋಟೀನ್ ಇಲ್ಲ, ನ್ಯೂಟ್ರಿಷನ್ ಸರಿ ಇಲ್ಲ. ಆ್ಯಂಡ್ ನಮ್ಮಲ್ಲೂ ಸಹ ಮನೆ ಕೆಲಸ ಮಾಡೋದೇನೆ ಎಕ್ಸಸೈಸ್ ಅಂತ ಈಗಲೂ ಅನ್ಕೊಂಡಿದ್ದಾರೆ ಹೆಂಗಸರು. ಈಗಲೂ ಸಹ ಏನಾದ್ರು ಒಂದು ಸ್ವಲ್ಪ ವೇಟ್ಸ್ ಇತ್ತು ಅಂದರೆ, ನಂಗೆ ಯಾಕೆ ವೇಟ್ಸ್, ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಲ್ಲ, ಮನೆ ಒರೆಸ್ತೀನಲ್ಲ ಅಂತಾರೆ. ಸೊ ಈ ಥಾಟ್ ಪ್ರೋಸೆಸ್ ಏನಿದೆ, ದಿಸ್ ಇಸ್ ಅಫೆಕ್ಟಿಂಗ್ ವಿಮೆನ್. ಅದು ಚೇಂಜ್ ಆಗಬೇಕು. ಸೊ ಅದು ಚೇಂಜ್ ಆಗೋದಕ್ಕೆ ಅಟ್ಲೀಸ್ಟ್ ಅವರು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಲೇಬೇಕು. ಇನ್ನು HIIT ಹೆಂಗಸರು ಮಾಡಲೇಬೇಕಾ ಅಂತಂದರೆ, HIIT ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ವೇ ಆಫ್ ಡೂಯಿಂಗ್. ಅಂದರೆ ಎಲ್ಲರೂ ಸಹ ಇಷ್ಟು ಎಕ್ಸಸೈಸ್ನು ಇಷ್ಟೇ ನಿಮಿಷದಲ್ಲಿ ಮಾಡಬೇಕು ಅಂತಲ್ಲ.
ನಿಮಗೆ ಎಷ್ಟೊತ್ತಾಗುತ್ತೆ ಅಷ್ಟು ತಗೊಳ್ಳಿ. ಸೊ ಎವ್ರಿಬಡಿ ಇಸ್ ಡಿಫ್ರೆಂಟ್. ನಿಮ್ಮ ಇಂಟೆನ್ಸಿಟಿನೇ ಬೇರೆ ಇರುತ್ತೆ, ನನ್ನ ಇಂಟೆನ್ಸಿಟಿನೇ ಬೇರೆ ಇರುತ್ತೆ. ನಿಮ್ಮ ಇಂಟೆನ್ಸಿಟಿಗೆ ತಕ್ಕಂಗೆ ನೀವು ಎಷ್ಟು ಮಾಡ್ಬೋದು ಅಷ್ಟನ್ನ ಮಾಡಿ. ನಿಮ್ಗೆ ಕಂಫರ್ಟಬಲ್ ಆಗಿ ಸ್ಟಾರ್ಟ್ ಮಾಡಿ. ಯಾವುದನ್ನು ಸಹ ಒಂದೇ ದಿನ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡ್ತೀನಿ ಅಂತ ಮಾಡಬೇಡಿ. ನೀವು ಕಂಫರ್ಟಬಲ್ ಆಗಿ ನಿಮಗೆ ಎಷ್ಟು ಮಾಡ್ಬೋದು, ಎಷ್ಟು ಮಾಡೋಕ್ಕಾಗುತ್ತೆ ಆ ಬೇಸ್ ಮೇಲೆ ಸ್ಟಾರ್ಟ್ ಮಾಡಿ. ಸ್ಲೋಲಿ ಪ್ರೋಗ್ರೆಸ್ ಆಗಿ ಅದರಲ್ಲಿ. ಈ ವಿಚಾರವನ್ನ ಇನ್ನಷ್ಟು ಅರ್ಥ ಮಾಡಿಸಿ ದಯವಿಟ್ಟು. ಸುಮಾರಷ್ಟು ಜನ ಹೆಣ್ಮಕ್ಳು ನೀವು ಹೇಳ್ದಂಗೆನೆ ಅಮ್ಮಂದ್ರು ಅಷ್ಟೇ ಮನೆಯಲ್ಲಿ, ನಾನು ಮನೇಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಇದೇ ನನಗೆ ವರ್ಕೌಟು, ಇದು ವರ್ಕೌಟ್ ಅಲ್ಲ ಅಂತ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು? ಇದು ತುಂಬಾ ಕಷ್ಟದ ಕೆಲಸ. ಒಂದು ಅವ್ರಿಗೆ ಇನ್ಗ್ರೈನ್ ಆಗ್ಬಿಟ್ಟಿದೆ ಇದೇ ಕೆಲಸ, ಹೆಂಗಸರು ವರ್ಕೌಟ್ ಮಾಡಬಾರ್ದು ಅಂತ. ಅದನ್ನ ಫಸ್ಟ್ ಆಫ್ ಆಲ್ ಅದು ಚೇಂಜ್ ಮಾಡೋದು ತುಂಬಾ ಕಷ್ಟ. ಒಂದು ವೇಳೆ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಸಹ ನೀವು ಹೇಗೆ ಮಾಡ್ಬೋದು ಅಂತಂದ್ರೆ, ಅವ್ರಿಗೆ ಎಕ್ಸಸೈಸ್ ಅನ್ನೋ ಹೆಸರಲ್ಲಿ ತುಂಬಾ ಸ್ಟ್ರೆಸ್ನು ಸಹ ಕೊಡಕ್ ಹೋಗ್ಬೇಡಿ. ಅವಾಗ ಏನಾಗುತ್ತೆ, ಸ್ಟಾರ್ಟ್ ರಿಪೆಲ್ಲಿಂಗ್, ನಾನು ಮಾಡೋದೇ ಇಲ್ಲ ಅಂತ ಮಾಡ್ತಾರೆ. ತುಂಬಾ ಸಣ್ಣ ಚೇಂಜಸ್ ಮಾಡಿ. ಒಂದು ರೆಸಿಸ್ಟೆನ್ಸ್ ಬ್ಯಾಂಡ್ ನ ಯಾವ್ದಾದ್ರು ಕಿಟಕಿಗೆ ಕಟ್ಬಿಟ್ಟು ಅದರಲ್ಲೇ ಪುಲ್ ಓವರ್ ಮಾಡೋದು, ಪುಲ್ಸ್ ಮಾಡೋದು, ಅಥವಾ ಆರ್ಮ್ಸ್ ವರ್ಕೌಟ್ ಮಾಡೋದು, ಈ ತರದ್ ಏನಾದ್ರು ಸಣ್ಣ ಪುಟ್ಟದನ್ನ ಇಂದ ಸ್ಟಾರ್ಟ್ ಮಾಡಿ. ನೀವು ಯಾವಾಗ ಅದನ್ನ ಸ್ಟಾರ್ಟ್ ಮಾಡ್ತೀರಾ, ಕೆಲವು ವಾರಗಳಾದ್ಮೇಲೆ ಅವ್ರಿಗೆ ಸಣ್ಣ ಪುಟ್ಟ ಚೇಂಜಸ್ ಕಾಣ್ತಾ ಹೋಗುತ್ತೆ. ಹೇಗೆ ಅವ್ರು ಸ್ಟ್ರಾಂಗ್ ಇದಾರೆ, ಸಣ್ಣ ಪುಟ್ಟದಕ್ಕೆ ಹೇಗೆ ಇನ್ನೂ ಆ ಬಾಡಿ ಪೇನ್ ಈಗ ಬರ್ತಾ ಇಲ್ಲ, ಇದೆಲ್ಲ ಅವರಿಗೆ ಗಮನಕ್ಕೆ ಬಂದಾಗ ಏನಾಗುತ್ತೆ, ಅವರು ದೇ ವಿಲ್ ಸ್ಟಾರ್ಟ್ ಶೋಯಿಂಗ್ ದೇರ್ ಓನ್ ಇಂಟ್ರೆಸ್ಟ್. ಅವಾಗ ನೀವು ಬೇಕಾದ್ರೆ ಅವ್ರನ್ನ ಇನ್ನೂ ಸ್ವಲ್ಪ ಹೈಯರ್ ವೇನಲ್ಲಿ ಪುಷ್ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ಆಸ್ ಸಿಂಪಲ್ ಆಸ್ ಚೇರ್ ಇಟ್ಬಿಟ್ಟು ಚೇರ್ ಮೇಲೆ ಕೂತ್ಕೊಳ್ಳೋದು ಎದ್ದೊಳೋದನ್ನೇ ಮಾಡಿಸ್ತಾ ಇರಿ. ಅದನ್ನು ಸಹ ಅವ್ರ ಗ್ಲೂಟ್ಸು, ಹ್ಯಾಮ್ಸ್ಟ್ರಿಂಗ್ಸ್ ಮತ್ತೆ ಕ್ವಾಡ್ಸ್ ಮೇಲೆ ವರ್ಕ್ ಆಗ್ತಿರುತ್ತೆ, ಕೋರ್ ಮೇಲೆ ವರ್ಕ್ ಆಗ್ತಿರುತ್ತೆ. ಒಂದೇ ಸಲ ಕರ್ಕೊಂಡೋಗಿ ಸ್ಕ್ವಾಟ್ ಟ್ರ್ಯಾಕ್ ಅಲ್ಲಿ ಬಿಟ್ಬಿಟ್ಟು ವೆಯ್ಟ್ ಹಾಕ್ಬಿಡ್ಬೇಕು. ಇನ್ನೊಂದೆರಡು ಈ ತರ ಎಕ್ಸಾಂಪಲ್ ಹೇಳಿ, ಕೇಳಕ್ ತುಂಬಾ ಚೆನ್ನಾಗಿದೆ, ಈಸಿ ಅನ್ಸ್ತಾ ಇದೆ. ಆ ತರದ್ದು ಈಗ ಡೆಡ್ ಲಿಫ್ಟ್ ತರ ಬೇಕಾದ್ರೆ ಕೆಳಗಡೆ ಡಂಬಲ್ ಇಟ್ಬಿಟ್ಟು ಡಂಬಲ್ನೇ ಎತ್ತದು ಕೆಳಗಿಡೋದು, ಎತ್ತದು ಕೆಳಗಿಡೋದು, ಈ ತರದ್ ಮಾಡ್ಬೋದು. ವಾಟರ್ ಬಾಟಲ್ ಕೂಡ ಆಗ್ಬೋದಾ? ದಿಸ್ ಇಸ್ ವೆರಿ ಗುಡ್. 2 ಲೀಟರ್ ಕ್ಯಾನ್ ತುಂಬಿಟ್ಟು ಕೆಳಗಿಡೋದು, ಎತ್ತದು, ಬಗ್ಗೆ ಎತ್ತದ್ ಮಾಡೋದ್ರಿಂದ ದಟ್ ಆಲ್ಸೋ ಇಸ್ ಅನ್ ಎಕ್ಸರ್ಸೈಸ್. ಸೊ ಈ ತರದೆಲ್ಲ ಸಣ್ಣ ಪುಟ್ಟದ್ ಮಾಡ್ಕೋಬಹುದು. ಒಂದು ಚಿಕ್ಕದೊಂದು ಯಾವ್ದಾದ್ರು ಒಂದು ಸ್ಟೆಪ್ ಬರುತ್ತೆ, ಅಂದ್ರೆ ಯೂಶಲಿ ಬಾತ್ರೂಮ್ ಗಳಲ್ಲಿ ಯೂಸ್ ಮಾಡ್ತಾರೆ, ಚಿಕ್ಕದ ಪ್ಲಾಸ್ಟಿಕ್, ಅದ್ರ ಮೇಲೆ ಹತ್ತಿ ಇಳಿಯೋದು, ಸ್ಟೆಪ್ ಅಪ್ಸ್. That also is a very good exercise. ಇನ್ನು ವರ್ಕೌಟ್ ವಿಚಾರಕ್ಕೆ ಬಂದಾಗ, ಸಂಜೆ ಹೊತ್ತು ವರ್ಕೌಟ್ ಮಾಡಬಾರ್ದಂತೆ, ಅದು ಒಳ್ಳೇದಲ್ವಂತೆ, ಅದು ಎಫೆಕ್ಟ್ ಕೊಡೋದಿಲ್ವಂತೆ, ಹೌದಾ? ಬೆಸ್ಟ್ ವರ್ಕೌಟ್ ಇಸ್ ದ ಒನ್ ದಟ್ ಯು ಆರ್ ಏಬಲ್ ಟು ಡೂ. ನಿಮ್ಗೆ ಯಾವಾಗ ಅದನ್ನ ಮಾಡಕ್ಕಾಗತ್ತೆ ಅವಾಗ ಮಾಡಿ. ದಟ್ ಇಸ್ ದ ಬೆಸ್ಟ್ ವರ್ಕೌಟ್. ಈವ್ನಿಂಗ್ ಅಲ್ಲಿ ಪ್ರೋಸ್ ಕಾನ್ಸ್ ಎರಡೂ ಇದೆ. ಪ್ರೋಸ್ ಏನು ಅಂತ ಅಂದ್ರೆ, ನೀವು ಈವ್ನಿಂಗ್ ಟೈಮ್ ವರ್ಕೌಟ್ ಮಾಡೋ ಅಷ್ಟರಲ್ಲಿ ನಿಮ್ ಜಾಯಿಂಟ್ಸ್ ಎಲ್ಲ ಫ್ರೀ ಆಗಿರುತ್ತೆ, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯು ವಿಲ್ ಬಿ ಏಬಲ್ ಟು ಲಿಫ್ಟ್ ಬೆಟರ್. ಕಾನ್ಸ್ ಏನು ಅಂತ ಅಂದ್ರೆ, ತುಂಬಾ ಇಂಟೆನ್ಸಿಟಿ ಜಾಸ್ತಿ ಇದ್ದು ವರ್ಕೌಟ್ ಮಾಡಿದ್ರೆ ಈವ್ನಿಂಗ್ಸ್ ನಿದ್ದೆ ಎಫೆಕ್ಟ್ ಆಗುತ್ತೆ, ನಿದ್ದೆ ಅಷ್ಟು ಬೇಗ ಬರಲ್ಲ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಜಿಮ್ಗೆ ಹೋಗಕ್ಕೆ ಮುಂಚೆ ಕೆಫೀನ್ ಏನಾದ್ರು ಅಂದ್ರೆ ಕಾಫಿ ಏನಾದ್ರು ಕುಡ್ದಿರ್ತಾರಲ್ಲ ಎನರ್ಜಿಗೋಸ್ಕರ, ಅದು ನಿದ್ದೆ ಬರ್ಸೋದಿಲ್ಲ. ಸೊ ಆ ತರ ಆಗುತ್ತೆ. ಪ್ರೋಸ್ ಅಂಡ್ ಕಾನ್ಸ್ ಇದೆ, ಬಟ್ ದ ಕಾನ್ಸ್ ಆರ್ ಕಂಪೇರ್ ಟು ದಿಸ್, ಕಾನ್ಸ್ ಆರ್ ವೆರಿ ಲೆಸ್. ನೀವು ಆ ಕಾನ್ಸ್ ನ ನೀವು ಇಲ್ದೇ ಇರೋ ತರ ಮಾಡ್ಬೋದು. ಏನು ಅಂತಂದ್ರೆ, ಕಾಫಿ ಕುಡಿದಲೇ ಹೋಗ್ಬೇಕು, ಆಮೇಲೆ ತುಂಬಾ ಹೈ ಇಂಟೆನ್ಸಿಟಿ ಮಾಡ್ದಲೆ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟು ಮಾತ್ರ ಮಾಡೋದ್ರಿಂದ ಯು ಕ್ಯಾನ್ ಸ್ಟಿಲ್ ಸ್ಲೀಪ್ ವೆಲ್. ಬಟ್ ಯಾವ ಟೈಮಲ್ಲಿ ಮಾಡಿದ್ರೆ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು? ಆ ಥರ ಆಕ್ಚುಲಿ ಇಲ್ಲ. ನಿಮ್ಗೆ ಬೆಳಿಗ್ಗೆ ಮಾಡೋದು ಮತ್ತೆ ರಾತ್ರಿ ಮಾಡೋದು, ಈವ್ನಿಂಗ್ ಮಾಡೋದು, ಎರಡಲ್ಲೂ ಸಹ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಎರಡೂ ಸಹ ಸೇಮ್. ಬಟ್ ಏನು ಅಂತಂದ್ರೆ, ಬೆಳಿಗ್ಗೆ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಎಕ್ಸ್ಟ್ರಾ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಡೈಲಿ ರೊಟೀನ್ ಪ್ರಾಪರ್ ಆಗಿ ಸೆಟ್ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ಬೇಕಾದ್ರೆ ತಲೆ ಬುಡ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ತಾರೆ. ನೀವು ಫಿಟ್ನೆಸ್ ಜರ್ನಿಯಲ್ಲಿದ್ದೀರಿ. ನಾನು ಸುಮಾರಷ್ಟು ಹ್ಯಾಪಿಯೆಸ್ಟ್ ಹೆಲ್ತ್ ಅಲ್ಲಿ ನಮ್ಮ ಆರ್ಟಿಕಲ್ಸ್ ಎಲ್ಲ ಓದ್ತಿರ್ಬೇಕಾದ್ರೆ ನಮ್ಗೆ ಐಡಿಯಾ ಬರುತ್ತೆ, ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ. ಬಟ್ ಏನು ಗೊತ್ತಿಲ್ಲದೆ ಇರೋರು ಅದನ್ನ ನೋಡಿ ಫಾಲೋ ಮಾಡಿ ಆಗುವಂತ ತೊಂದರೆಗಳು ಬಹಳಷ್ಟಿದೆ. ಅಂಥವ್ರಿಗೆ ನೀವೇನಾದ್ರೂ ಹೇಳ್ತೀರಾ? ಮಿತ್ಸ್ ಅನ್ನೋದು ಅಥವಾ ಈ ತರ ಮಿಸ್ಇನ್ಫಾರ್ಮೇಶನ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಒಂದೇನು ಅಂತಂದ್ರೆ, ನಾವು ಏನೇ ಒಂದನ್ನ ಫಾಲೋ ಮಾಡಬೇಕಾದ್ರೆ ಅಥವಾ ಯಾರೇ ಒಬ್ರು ಹೇಳಿದ್ದನ್ನ ಕೇಳಬೇಕಾದ್ರೆ, ವಿ ಶುಡಂಟ್ ಲಿಸನ್ ಟು ದೆಮ್ ಜಸ್ಟ್ ಬಿಕಾಸ್ ದೇರ್ ಅನ್ ಅಥಾರಿಟೇಟಿವ್ ಫಿಗರ್. ಒಂದು ವಿಷಯ ಯಾರೋ ಒಬ್ರು ಹೇಳಿದ್ರು ಒಂದಾಕ್ಷಣಕ್ಕೆ, ಓಕೆ ಇವ್ನಿಗೆಲ್ಲ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ದಲೆ ಅದು ಸರಿನಾ ತಪ್ಪ ಅಂತ ಒಂದ್ಸಲ ನಾವೇ ಯೋಚನೆ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ಕರೆಕ್ಟಾ ತಪ್ಪ ಅಂತ. ಈಗ AI ಜನರೇಷನ್ ಅಲ್ಲಿ ಇಟ್ಸ್ ಜಸ್ಟ್ ದಟ್ ಯು ವಿಲ್ ಹ್ಯಾವ್ ಟು ಪುಟ್ ಸಮ್ ಎಫರ್ಟ್. ಯಾಕಂದ್ರೆ ನಿಮಗೆ ನೀವು ಮಾಡ್ಕೊತಾ ಇರೋದು, ನಿಮ್ಮ ದೇಹಕ್ಕೆ ಮಾಡ್ಕೋತಾ ಇರೋದು, ನಿಮ್ಮ ಆರೋಗ್ಯಕ್ಕೆ ಮಾಡ್ಕೋತಾ ಇರೋದು, ಯಾರೇ ಏನೇ ಹೇಳಿದ್ರು ಒಂದು ಸಲ ಸೆಲ್ಫ್ ಅನಲೈಸ್ ಮಾಡಿ ಸರಿನಾ ತಪ್ಪ ಆಮೇಲೆ ಅದನ್ನ ನೋಡ್ಕೊಂಡು ಕಂಟಿನ್ಯೂ ಮಾಡಿ ಅಷ್ಟೇ. ಮಿಸ್ಇನ್ಫಾರ್ಮೇಶನ್ ಅಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಫಿಟ್ನೆಸ್ಗೆ ಕನ್ವೀನಿಯನ್ಸ್ ಬೇಕು ಅಂತ ನಿಮ್ಮ ಮಾತನಲ್ಲಿ ನಂಗೆ ಅರ್ಥ ಆಗ್ತಾ ಇದೆ. ಸುಮಾರಷ್ಟು ಈ ಆನ್ಲೈನ್ ಕನ್ಸಲ್ಟೇಷನ್ ಇದೆ, ಅದು ವರ್ಕ್ ಆಗತ್ತಾ? ಎಸ್, ಖಂಡಿತ ವರ್ಕ್ ಆಗುತ್ತೆ. ಬಟ್ ಆನ್ಲೈನಲ್ಲೂ ಸಹ 2 ಥರ ಇದೆ. ಒಂದು ಆನ್ಲೈನ್ ಲೈವ್ ಸೆಷನ್, ಇನ್ನೊಂದು ಆನ್ಲೈನ್ ಪ್ರೋಗ್ರಾಮ್ ಬೇಸ್ಡ್ ಕೋಚಿಂಗ್. ಸೊ ಆನ್ಲೈನ್ ಲೈವ್ ಸೆಷನ್ ಹೇಗೆ ಅಂತ ಅಂದರೆ, ಇಫ್ ಯು ಆರ್ ಅನೇಬಲ್ ಟು ಗೆಟ್ ಅ ರಿಕ್ವೈರ್ಡ್ ಕೋಚ್
ಅವಾಗ ಆನ್ಲೈನಲ್ಲಿ ಬೇರೆ ಎಲ್ಲೋ ಕೂತಿರೋ ಕೋಚ್ನ ನೀವು ಹೈಯರ್ ಮಾಡ್ಕೊಂಡಿರ್ತೀರಾ. ಓಕೆ. ನೀವು ಆ 45 ನಿಮಿಷ ಅಥವಾ 1 hour ನೀವೇನು ಜಿಮ್ಮಲ್ಲಿ ಸ್ಪೆಂಡ್ ಮಾಡ್ತೀರಾ ಅಷ್ಟು ಟೈಮು ಆ ಕೋಚ್ ನಿಮ್ಮ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾರೆ. ಹೀಲ್ ಬಿ ಸೀಯಿಂಗ್ ಇಟ್. ಓಕೆ. ಏನು ಸರಿ ಮಾಡ್ತಿದ್ದೀರಾ, ಏನು ಸರಿ ಮಾಡ್ತಿಲ್ಲ, ಇನ್ನು ಮಾಡ್ಬೋದಾ ಏನು, ಹೀಲ್ ಬಿ ಪುಷಿಂಗ್ ಇಟ್. ನೀವು ಹೆಡ್ಫೋನ್ ಹಾಕೊಂಡು ಎಲ್ಲೋ ಒಂದು ಕಡೆ ಫೋನ್ ಇಟ್ಬಿಟ್ಟು ನೀವು ಮಾಡ್ತಿರ್ತೀರಾ. ದಟ್ ಇಸ್ ಆನ್ಲೈನ್ ಲೈವ್ ಸೆಷನ್. ಇನ್ನೊಂದು ಆನ್ಲೈನ್ ಪ್ರೋಗ್ರಾಮ್ ಬೇಸ್ಡ್ ಕೋಚಿಂಗ್. ಹೇಗೆ ಅಂತಂದರೆ ಎಲ್ಲ ನಿಮ್ಮ ನೀಡ್ಸನ್ನು ಕನ್ಸಿಡರ್ ಮಾಡಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ತಕ್ಕಂಗೆ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ನ ಬಿಲ್ಡ್ ಮಾಡಿರ್ತಾರೆ. ಆ ಪ್ರೋಗ್ರಾಮ್ನ ನೀವು ಫಾಲೋ ಮಾಡಿಕೊಂಡು ಅವ್ರ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಪ್ರತಿದಿನ ಏನಾಯಿತು, ಏನು ಮಾಡಿದ್ದೀರಾ, ಏನು ಮಾಡಿಲ್ಲ, ವಾಟ್ ವೆಂಟ್ ವೆಲ್, ವಾಟ್ ಡಿಡ್ ನಾಟ್ ಗೋ ವೆಲ್, ನಿಮ್ಮ ಪ್ರೋಗ್ರೆಸ್ ನೋಡ್ಕೊಂಡು ಅವ್ರು ಅಲ್ಲಿಂದಲ್ಲಿ ಏನು ಚೇಂಜಸ್ ಮಾಡಬೇಕು ಮಾಡ್ತಿರ್ತಾರೆ. ಆನ್ಲೈನಲ್ಲಿ ಇದ್ದಾಗ ಅಷ್ಟು ಈಸಿ ಇರೋದಿಲ್ಲ. ಬಟ್ ಕನ್ವೀನಿಯನ್ಸ್ ಅಂತ ಬಂದಾಗ ಇಟ್ ವಿಲ್ ಬಿ ಕನ್ವೀನಿಯಂಟ್ ಎನಫ್, ಬಿಕಾಸ್ ಪ್ರೈಸ್ ವೈಸು ಸಹ ಅದು ಕಮ್ಮಿ ಇರುತ್ತೆ ಆನ್ಲೈನಲ್ಲಿ. ಓಕೆ. ದಿನ ನಿಮ್ಮನ್ನು ಮೋಟಿವೇಟ್ ಮಾಡಕ್ಕೆ ನೀವೇನಾದರೂ ಮಾಡ್ತಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ನಾನು ಸ್ಟಾರ್ಟ್ ಮಾಡಿದ್ದೇನು ಅಂತ, ಹೇಗೆ ಯಾಕೆ ಅಂತಂದರೆ ನಾನು ನಮ್ಮ ತಂದೆನ ನೋಡಿಕೊಂಡು, ನಮ್ಮ ಮಾವನ ನೋಡಿಕೊಂಡು, ಅವರು ಎಷ್ಟು ಫಿಟ್ ಆಗಿದ್ರು, ಎಷ್ಟು ಅಂದರೆ ಫಿಸಿಕ್ಸ್ ಸಖತ್ ಚೆನ್ನಾಗಿತ್ತು, ಅದನ್ನ ನೋಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾ ಅದು ಹೆಂಗೆ ಅಂತಂದರೆ ನನ್ನಲ್ಲೇ ಆಗ್ತಾ ಇದ್ದ ಚೇಂಜಸ್ ನೋಡಿಕೊಂಡು, ನನ್ನ ಫಿಸಿಕಲ್ ಇದ್ದ ಚೇಂಜಸ್ ನೋಡಿಕೊಂಡು, ಚೆನ್ನಾಗಿದೆ, ಇನ್ನೂ ಮಾಡಿದ್ರೆ ಇನ್ನೇಂಗೆ ಆಗ್ಬೋದು, ಈ ಥರ ಮೋಟಿವೇಶನಲ್ಲಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಮೋಟಿವೇಶನ್ ಇಟ್ ಹಸ್ ಟರ್ನ್ ಇನ್ ಟು ಬಿಸ್ನೆಸ್. ಸೊ ನಾವು ಮೋಟಿವೇಶನ್ ಇದೆಯೋ ಇಲ್ವೋ, ಬ್ಯಾಂಕ್ ಅಕೌಂಟ್ ನೋಡಿದಾಗ ಮೋಟಿವೇಶನ್ ಬರುತ್ತೆ. ನಾನು ಫಿಟ್ ಆಗಬೇಕು ಅಥವಾ ನಾನು ಚೇಂಜ್ ಆಗಬೇಕು ಅಥವಾ ಆ ಥರ ಆದರೆ ಮೋಟಿವೇಟ್ ಆಗ್ತಾ ಇಲ್ಲ ಅಂತ ಅಂದರೆ ನಾ ಹೇಳೋದು ಒಂದೇನೆ, ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಇಫ್ ಯು ಫೀಲ್ ದಟ್ ಯು ಆರ್ ಗುಡ್ ಇನಫ್, ಗುಡ್ ಇನಫ್. ಇಫ್ ಯು ಫೀಲ್ ದಟ್ ಸಮಥಿಂಗ್ ನೀಡ್ಸ್ ಟು ಬಿ ಚೇಂಜ್ಡ್, ಯು ನೋ ವಾಟ್ ಟು. ಅದು ದಟ್ ಇಸ್ ದ ಸಿಂಪ್ಲೆಸ್ಟ್ ಮೋಟಿವೇಶನ್ ಆ್ಯಕ್ಚುಲಿ. ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ನೋಡಿ, ದುಡ್ಡಿದ್ರೆ ಓಕೆ, ಇಲ್ಲ ಅಂತಂದ್ರೆ ಕೆಲಸ ಮಾಡಿ, ಇಷ್ಟೇ. ಇವಾಗ ಒಂದು ಸೆಗ್ಮೆಂಟ್ ಆಯ್ತಾ, ಏನು ಅಂತಂದ್ರೆ ನೀವು ಕೂಡ ಕೋಚ್ ಮಾಡೋದ್ರಿಂದ ಸುಮಾರಷ್ಟು ಜನ ನಿಮ್ಮಲ್ಲಿ ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಆ್ಯಂಡ್ ನಾನು ಕೂಡ ಸರ್ಚ್ ಇಂಜಿನಲ್ಲಿ ಚೆಕ್ ಮಾಡಬೇಕಾದ್ರೆ ಇದೇ ಕ್ವಶನ್ಸೇ ಅಂತೆ ಎಲ್ಲ ಜಿಮ್ ಇನ್ಸ್ಟ್ರಕ್ಟರ್ಸ್ ಆನ್ಸರ್ ಮಾಡೋದು ಇದೇ ಥರದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ನೋಡೋಣ ಇನ್ಸ್ಟ್ರಕ್ಟರ್ ಏನು ಆನ್ಸರ್ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಜಿಮ್ಮಿಗೆ ಹೋಗಿ ಪ್ರಶ್ನೆ ಕೇಳೋರ್ಗೆ ಈ ಪಾಡ್ಕಾಸ್ಟ್ ನೋಡ್ತಾ ಇದ್ರೆ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ. ಸೊ ಪ್ರಾಬಬ್ಲಿ ಯು ಆರ್ ಸೇವಿಂಗ್ ಎನ್ ಅದರ್ ಇನ್ಸ್ಟ್ರಕ್ಟರ್ ಫ್ರಮ್ ಆನ್ಸರಿಂಗ್ ದೀಸ್ ಕ್ವೆಶ್ಚನ್ಸ್. ಓಕೆ. ಮದುವೆ ಸೆಟ್ ಆಗಿದೆ, 1 ತಿಂಗಳಲ್ಲಿ ಫ್ಯಾಟ್ ಕಮ್ಮಿ ಆಗುತ್ತಲ್ವಾ, ನಾನು ಸಣ್ಣ ಆಗ್ತೀನಲ್ವಾ, ಇದು ಪ್ರಶ್ನೆ. ಖಂಡಿತ ಆಗೋದಿಲ್ಲ. 1 ತಿಂಗಳಲ್ಲಿ ಸ್ವಲ್ಪ ವೆಯ್ಟ್ ಕಮ್ಮಿ ಆಗತ್ತೆ, ಆಗಲ್ಲ ಅಂತಲ್ಲ, ಸ್ವಲ್ಪ ಫ್ಯಾಟ್ ಕಮ್ಮಿ ಆಗುತ್ತೆ. ಬಟ್ 1 ತಿಂಗಳಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಆಗಿ ಹೋಗೋದಿಲ್ಲ. ಆ್ಯಂಡ್ ಮದುವೆ ಇದಂತೂ, ಮದುವೆ ಸೀಸನ್ ಬಂತು ಅಂದರೆ ಜಿಮ್ ತುಂಬ ಎಲ್ಲಾರ್ದು ಇದೇ ಕ್ವೆಶನ್, ಮದುವೆ ಸೆಟ್ ಆಗಿದೆ ಅಷ್ಟರಲ್ಲಿ ಸಣ್ಣ ಆಗಬೇಕು ಅಂತ. ಅಟ್ಲೀಸ್ಟ್ ಮದುವೆ ಸೆಟ್ ಆಗಿತ್ತು ಅಂತಂದರೆ ಒಂದು 5 ರಿಂದ 6 ತಿಂಗಳು ಮೊದಲು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಚೇಂಜ್ ಆಗ್ಬೋದು. 1 ತಿಂಗಳಲ್ಲಿ ಆಗೋದಿಲ್ಲ. ನಾನು ಇವತ್ತು ಜಿಮ್ ಸೇರಿದ್ದೀನಿ, ನೆಕ್ಸ್ಟ್ ವಾರದಲ್ಲಿ ಸ್ವಲ್ಪ ಬೆಲಿ ಫ್ಯಾಟ್ ಕಮ್ಮಿ ಆಗುತ್ತಲ್ವಾ? ಬ್ಲೋಟಿಂಗ್ ಕಮ್ಮಿ ಆಗುತ್ತೆ, ವಾಟರ್ ರಿಟೆನ್ಷನ್ ಕಮ್ಮಿ ಆಗುತ್ತೆ, ಬೆಲಿ ಫ್ಯಾಟ್ ಕಮ್ಮಿ ಆಗಲ್ಲ. ಇನ್ನೊಂದು 6 ಪ್ಯಾಕ್ ಪ್ರಿಯರು ಈ ಥರ ಪ್ರಶ್ನೆಯನ್ನು ಕೇಳೋದು. ನಾಳೆಯಿಂದ ಜಿಮ್ ಬಂದ್ರೆ ನೆಕ್ಸ್ಟ್ ಮಂತ್ 6 ಪ್ಯಾಕ್ ಆಗ್ಬಿಡುತ್ತಲ್ವಾ? ಲೈನ್ ಬರ್ಕೊಂಡ್ರೆ ಆಗತ್ತೆ. ಸ್ವೆಟ್ ಜಾಸ್ತಿ ಆಗ್ತಾ ಇದೆಯಪ್ಪ ನನಗೆ, ನಾನು ಬಂದು ಜಿಮ್ಮಲ್ಲೆಲ್ಲ ಕೆಲಸ ಮಾಡಿ ಫುಲ್ ಸ್ವೆಟ್ ಆಗ್ತಾ ಇದೆ. ಸ್ವೆಟ್ ಜಾಸ್ತಿ ಆದರೆ ವೇಟ್ ಲಾಸ್ ಬೇಗ ಆಗುತ್ತೆ, ಕರೆಕ್ಟಾ? ಇಲ್ಲ, ಸ್ವೆಟ್ ನಿಮ್ಮ ಬಾಡಿ ಟೆಂಪರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಸ್ವೆಟ್ ಮಾಡೋದಷ್ಟೇ. ಸ್ವೆಟ್ ನೀವು ತುಂಬ ಜಿಮ್ಮಲ್ಲಿ ಸ್ವೆಟ್ ಮಾಡಿ ಸ್ವಲ್ಪ ಅದೇನು ವೇಟ್ ಕಡಿಮೆ ಆಗಿರುತ್ತೆ, ನೀರು ಕುಡಿದ್ಮೇಲೆ ತಿರ್ಗಾ ವಾಪಸ್ ಅಲ್ಲಿಗೆ ಬರುತ್ತೆ. ಸೊ ಆಗೋದಿಲ್ಲ. ಪ್ರೋಟೀನ್ ಶೇಕ್ ತಗೊಳ್ಳೋದು ಕಂಪಲ್ಸರಿನಾ? ಪ್ರೋಟೀನ್ ಕಂಪಲ್ಸರಿ, ಪ್ರೋಟೀನ್ ಶೇಕ್ಸ್ ಕಂಪಲ್ಸರಿ ಅಲ್ಲ. ನಾನು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಅನ್ನ ಹಾಕೊಂಡು ಸಾಂಬಾರ್ ರೈಸು ನನ್ನ ಫೇವ್ರೆಟ್, ತಿನ್ಬಿಟ್ರೆ ಮುಗೀತು. ಗೋಪುರ ಥರ ಅನ್ನ ಹಾಕೊಂಡ್ರೆ ತಪ್ಪು, ಬಟ್ ಅನ್ನ ತಿನ್ನಬಾರ್ದು ಅನ್ನೋದು ಅದು ಸಹ ತಪ್ಪು. ವರ್ಕೌಟ್ ಆದಮೇಲೆ ಇನ್ಫ್ಯಾಕ್ಟ್ ರೈಸ್ ತಿನ್ನೋದ್ರಿಂದ ನಿಮ್ಮ ರಿಕವರಿ ಬೆಟರ್ ಆಗುತ್ತೆ. ಹಂಗಂದ್ಬಿಟ್ಟು ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ತಿನ್ಬೇಡಿ ಅಷ್ಟೇ. ಫ್ಯಾಟ್ ಬರ್ನ್ ಆಗೋದಕ್ಕೆ ಯಾವ ಸಪ್ಲಿಮೆಂಟ್ ಇದೆ ಕೋಚ್? 3 ಬೆಸ್ಟ್ ಸಪ್ಲಿಮೆಂಟ್ಸ್ ಇದೆ. ಓಕೆ. ಒಂದು ಕ್ಯಾಲರಿ ಡೆಫಿಸಿಟ್, ಒಂದು ವೆಯ್ಟ್ ಟ್ರೈನಿಂಗ್, 3ನೇದು ಕನ್ಸಿಸ್ಟೆನ್ಸಿ. ಅನ್ಫಾರ್ಚುನೇಟ್ಲಿ ಈ ಸಪ್ಲಿಮೆಂಟ್ ಅಂಗಡಿಯಲ್ಲಿ ಸಿಗಲ್ಲ, ಅಷ್ಟೇ ವ್ಯತ್ಯಾಸ. ಅಷ್ಟೇ. 40 ವರ್ಷ ಆಗೋಗಿದೆ, ಜಿಮ್ ಮಾಡೋದು ರಿಸ್ಕಿ. 40 ವರ್ಷ ಆಗಿದೆ ಅಂತಂದ್ರೆ ಇನ್ಫ್ಯಾಕ್ಟ್ ಜಿಮ್ ಮಾಡಬೇಕು. ಈಗ ನೀವು ಒಂದು ವೇಳೆ ಇಷ್ಟು ದಿನ ಮಾಡಿಲ್ಲ ಅಂತಂದ್ರೆ ವರ್ಕೌಟ್ ಈಗ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂತ ಅಂದ್ರೆ 40 ಇಯರ್ಸ್ ಆದಮೇಲೆ ಮಸಲ್ ಲಾಸ್, ಹಾಗೆ ನಾ ಹೇಳ್ದಂಗೆ ಮಸಲ್ ಲಾಸ್ ಸ್ಟಾರ್ಟ್ ಆಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದು ಸ್ಟಡೀಸು ಸಹ ತೋರಿಸಿದ್ದಾವೆ 40 ವರ್ಷ ಆದಮೇಲೆ ನಮ್ಮ ಮಸಲ್ ಮಾಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅವ್ರ ಇಂಜುರಿ ಲೆವೆಲು ಸಹ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಕಡೆ ಬಾತ್ರೂಮ್ಗಳಲ್ಲಿ ಬಿದ್ದು ಏಟ್ ಮಾಡ್ಕೊಳ್ಳೋದು ಏಜ್ ಆದಮೇಲೆ ಜಾಸ್ತಿ ಆಗುತ್ತೆ. ಅವರ ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಮಸಲ್ಲು, ಆ ಮಸಲಲ್ಲಿ ಸ್ಟ್ರೆಂತು ಇರೋದಿಲ್ಲ. ಸೊ ಹಾಗಾಗಿ ಬಾತ್ರೂಮಲ್ಲಿ ಬೀಳಬಾರ್ದು ವಯಸ್ಸಾಗ್ತಾ ಅಂತ ಅಂದರೆ ದಯವಿಟ್ಟು
ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಯಾವುದೇ ಒಬ್ಬ ಮನುಷ್ಯನ ಆಯಸ್ಸು ನಮ್ಮ ಗ್ರಿಪ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ಗ್ರಿಪ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಬಂತು ಅಂತಂದ್ರೆ ಅವನ ಆಯಸ್ಸು ಸಹ ಈಗ ಕಮ್ಮಿ ಆಗ್ತಾ ಬರುತ್ತೆ ಅಂತ ಸ್ಟಡೀಸ್ ಪ್ರೂವ್ ಮಾಡಿದ್ದಾವೆ. ಗ್ರಿಪ್ ಸ್ಟ್ರೆಂತ್ ಯಾವಾಗ ಜಾಸ್ತಿ ಆಗುತ್ತೆ? ಚೆನ್ನಾಗಿ ಮಸಲ್ ಬಿಲ್ಡ್ ಈ ಗ್ರಿಪ್ ನ ಅಟ್ಲೀಸ್ಟ್ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಮಸಲ್ಸ್ ಅದರ ರೆಕ್ರೂಟ್ಮೆಂಟ್ ಕರೆಕ್ಟ್ ಆಗಿದ್ದಾಗ ಅದು ಯಾವಾಗ ಆಗುತ್ತೆ? when you start using them. ಮತ್ತೊಂದು ಕೋಚ್ ನ ಕೇಳುವಂತ ಪ್ರಶ್ನೆ, ಪರ್ಸನಲ್ ಟ್ರೈನಿಂಗ್ ಬೇಕೇ ಬೇಕಾ? ಪರ್ಸನಲ್ ಟ್ರೈನಿಂಗ್ ಬೇಕೇ ಬೇಕು ಅಂತ ಏನಿಲ್ಲ, ಆದ್ರೆ ಪರ್ಸನಲ್ ಟ್ರೈನಿಂಗ್ ತಗೊಳ್ಳೋದ್ರಿಂದ ನೀವು ಟ್ರಯಲ್ ಅಂಡ್ ಎರರ್ ಮಾಡೋ ಅವಶ್ಯಕತೆ ಇರಲ್ಲ. ಗಿವನ್ ದಟ್ ಯು ಆರ್ ಚೂಸಿಂಗ್ ಅ ಗುಡ್ ಟ್ರೈನರ್. ಜಿಮ್ಗೆಲ್ಲ ಹೋಗಕ್ ಆಗೋದಿಲ್ಲ, ಯೂಟ್ಯೂಬ್ ನೋಡ್ಕೊಂಡು ವರ್ಕೌಟ್ ಮಾಡಬಹುದಾ? ಖಂಡಿತ ಮಾಡ್ಬೋದು ಯೂಟ್ಯೂಬ್ ನೋಡ್ಕೊಂಡು. ಬಟ್ ಏನು ಅದ್ರಲ್ಲಿ ಏನ್ ನೋಡ್ಬೇಕು ಅಂದ್ರೆ ಅದು ನಿಮಗ್ ಸೆಟ್ ಆಗತ್ತಾ, ನೀವು ಅಲ್ಲಿ ತೋರಿಸಿರೋದನ್ನ ಮಾಡಕ್ ಆಗ್ತಾ ಇದೆಯಾ ಇಲ್ವಾ. ಅಂಡ್ ಯಾವುದೇ ಒಂದು ಪ್ರೋಗ್ರಾಮ್ ನ ಚೂಸ್ ಮಾಡಿದ್ರು, ಯೂಟ್ಯೂಬ್ ಇಂದಾನೆ ಆಗಲಿ ಚೂಸ್ ಮಾಡಿದ್ರು, ಅದರಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಟ್ರೈ ಮಾಡಿ. ಇವತ್ತೊಂದು ವಿಡಿಯೋ, ನಾಳೆ ಒಂದು ವಿಡಿಯೋ, ನಾಡದೊಂದು ವಿಡಿಯೋ ನೋಡ್ಬೇಡಿ. ಯಾವ್ದನ್ನ ನೋಡ್ತೀರಾ ಅದನ್ನ ಕನ್ಸಿಸ್ಟೆಂಟ್ ಆಗಿ ಆ ಎಕ್ಸಸೈಸಸ್ ಅಲ್ಲೇ ಪ್ರೋಗ್ರೆಸ್ ಆಗೋದಕ್ಕೆ ಟ್ರೈ ಮಾಡಿ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಎಲ್ಲಾನು ಒಂದೇ ಸಲ ಅಷ್ಟೇ ರೆಪ್ಸ್ ಅಷ್ಟೇ ಸೆಟ್ಸ್ಗೆ ಮಾಡಕ್ ಹೋಗ್ತೀವಿ. ನಿಮ್ ಬಾಡಿ ನಿಮಗ್ ಗೊತ್ತಿರುತ್ತೆ ನನ್ನ ಕೈಲಿ ಏನ್ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ. ಅದರ ತಕ್ಕಂಗೆ ನಿಧಾನವಾಗಿ ಗ್ರಾಜುಯಲಿ ಇನ್ಕ್ರೀಸ್ ಮಾಡಿ. ಮತ್ತು ತುಂಬಾ ಸರ್ತಿ ಫಿಟ್ನೆಸ್ ಅನ್ನೋ ವಿಚಾರ ಬಂದಾಗ ಜಿಮ್ಗೆ ಹೋಗಕ್ಕಾಗಲ್ಲ, ನಾನು ಮನೇಲಿ ಒಂದು ಟ್ರೆಡ್ಮಿಲ್ ತಗೊಂಡು ಇಟ್ಕೋತೀನಿ ಅಥವಾ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ತಗೊಂಡ್ಬಂದು ಇಟ್ಕೋತೀನಿ, ಅಲ್ಲಿ ವರ್ಕೌಟ್ ಮಾಡ್ತೀನಿ ಅನ್ನೋದನ್ನ ನೀವು ರೆಕಮೆಂಡ್ ಮಾಡ್ತೀರಾ? ಆಕ್ಚುಲಿ ಹೌದು, ಅಂದ್ರೆ ಇಟ್ ಇಸ್ ಅ ವೆರಿ ಕನ್ವೀನಿಯಂಟ್ ಥಿಂಗ್. ನೀವು ಮನೆಯಲ್ಲಿ ಟ್ರೆಡ್ಮಿಲ್ ಇಟ್ಕೊಂಡು ಬೇರೆ ಟೈಮಲ್ಲಿ ಅಂದ್ರೆ ಫ್ರೀ ಇದ್ದಾಗ ಟಿವಿ ನೋಡ್ಕೊಂಡು ವಾಕ್ ಮಾಡೋದಕ್ಕೆಲ್ಲ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಲೆಟ್ಸ್ ಬಿ ಹಾನೆಸ್ಟ್, ಎಲ್ಲರ ಮನೆಯಲ್ಲೂ ಟ್ರೆಡ್ಮಿಲ್ ಅಥವಾ ಕ್ರಾಸ್ ಟ್ರೈನರ್ಸ್ ಏನಿದೆ ಅದ್ರ ಮೇಲೆಲ್ಲ ಬರೀ ಟವಲ್ ಇದೆ ಅಷ್ಟೇ. ಇವಾಗ ಏನೂ ಇಲ್ಲ, ಬಟ್ಟೆ ಒಣಗಾಕಕ್ಕೆ ಟವಲ್ ಒಣಗಾಕಕ್ಕೆ ಅದನ್ನ ಇಟ್ಕೊಂಡಿರ್ತಾರೆ. ಒಂದ್ಸಲ ಟವಲ್ ಹಾಕಿದ್ರೆ ಮುಗಿಯುತ್ತದು. ಇಷ್ಟು ವರ್ಷಗಳ ನಿಮ್ಮ ಅನುಭವದಲ್ಲಿ ನೀವು ಫಿಟ್ನೆಸ್ ವಿಚಾರದಲ್ಲಿ ಕಂಡುಕೊಂಡಿರುವಂತಹದ್ದು ಏನು? ಒನ್ ಥಿಂಗ್ ಇಸ್ ಫಿಟ್ನೆಸ್ ಇಸ್ ಮೋರ್ ದನ್ ಜಸ್ಟ್ ಲುಕಿಂಗ್ ಗುಡ್. ಅದು ಈಗ ಅಟ್ಲೀಸ್ಟ್ ನನಗದು ತುಂಬ ಅರ್ಥ ಆಗಿದೆ. ಕಾಲೇಜಲ್ಲಿ ಇದ್ದಾಗ ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ಸಹ ನೋಡೋಕೆ ಚೆನ್ನಾಗಿ ಕಾಣಬೇಕು, ಬೈಸಿಪ್ಸ್ ಇರಬೇಕು, ಆಬ್ಸ್ ಇರಬೇಕು, ಈ ದೃಷ್ಟಿಲೇ ಎಲ್ಲರೂ ಸ್ಟಾರ್ಟ್ ಮಾಡೋದು, ನಾವು ಅದೇ ದೃಷ್ಟಿಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಇಟ್ ಇಸ್ ಮೋರ್ ದನ್ ಜಸ್ಟ್ ಲುಕಿಂಗ್ ಗುಡ್. ಇಟ್ ಇಸ್ ಯು ಡೂಯಿಂಗ್ ಥಿಂಗ್ಸ್ ಪೇನ್ ಫ್ರೀ. ಯಾವುದನ್ನು ಎಷ್ಟು ಪೇನ್ ಫ್ರೀ ಆಗಿ ಮಾಡ್ಬೋದು, ಯಾವ್ಯಾವ ಸಿಚುವೇಶನಲ್ಲಿ ಹೇಗೆ ನಿಮ್ಮ ಬಾಡಿ ಅಡ್ಯಾಪ್ಟ್ ಆಗುತ್ತೆ, ಸೊ ಅದೆಲ್ಲನೂ ಸಹ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಹ್ಯೂಮನ್ಸ್ ಆರ್ ನಾಟ್ ಜಸ್ಟ್ ಅಬೌಟ್ ಡೂಯಿಂಗ್ ಒನ್ ಸಿಂಗಲ್ ಥಿಂಗ್. ಯು ಶುಡ್ lift, jump, crawl, do everything. You should be able to do everything, and fitness is all about that. ಫಿಟ್ನೆಸ್ ಲೈಫ್ ನ ಪರ್ಮನೆಂಟ್ ಪೇನ್ ಕಿಲ್ಲರ್ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಇವಾಗ. Exactly. ಓಕೆ, ಐ ಮಸ್ಟ್ ಟೆಲ್ ಯು, ನಮ್ಮ ವಿಡಿಯೋಗ್ರಾಫರ್ ಅಂತೂ ಫುಲ್ ನಗ್ತಾ ಇದ್ದಾರೆ, ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಐ ಥಿಂಕ್ ನಮ್ಮ ಕಾನ್ವರ್ಸೇಷನ್ ಅವರನ್ನು ಕೂಡ ಇನ್ಸ್ಪೈರ್ ಮಾಡಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ನೋಡಿ ನಮ್ಮ ವೀಕ್ಷಕರು ಇನ್ಸ್ಪೈರ್ ಆಗಿ ಅವರ ಫಿಟ್ನೆಸ್ ಜರ್ನಿಯನ್ನು ಶುರು ಮಾಡಿದ್ರೆ ನಾವು ಪಾಡ್ಕಾಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. Thanks for having me here, and I'm glad to have started this podcast journey with you actually. So, thank you. I am happy.